ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಒಂದು FA1 ಅಂದರೆ ಸಾಧನಾ ಪರೀಕ್ಷೆ 1 ನೋಡ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ. ವೆರಿ ಇಂಪಾರ್ಟೆಂಟ್ ಇದೆ. ಈ ಕ್ವಶನ್ ಪೇಪರ್ ಬಂದರೂ ಕೂಡ ಅಚ್ಚರಿ ಇಲ್ಲ, ಯಾಕಂದರೆ ಕ್ವಶನ್ ಪೇಪರ್ಸಲ್ಲಿರ್ತಕ್ಕಂಥದ್ದು ಸಬ್ಜೆಕ್ಟ್ ಟೀಚರ್ ಫೋರಮ್ದಿಂದ ಬಂದಿರತಕ್ಕಂಥ ಪ್ರಶ್ನೆ ಪತ್ರಿಕೆ. ಸೊ ಇದು ಇಂಪಾರ್ಟೆಂಟೇ ಇದೆ. ಪ್ರಶ್ನೆ 1 ಕೇಳಿದ್ರು ನೋಡಿ. ಏನಿದೆ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳನ್ನು 2 ಕೊಟ್ಟಿದ್ರು. ಮೊದಲ ಪ್ರಶ್ನೆ, ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು? ಎ ಪಂಪ, ಬಿ ಜನ್ನ, ಸಿ ರನ್ನ, ಡಿ ಅಂಬೇಡ್ಕರ. ಸೊ ಮಾನವ ಕುಲ ತಾನೊಂದೇ ಒಲಂ ಅಂತಕ್ಕಂಥ ಹೇಳಿಕೆ ಕೊಟ್ಟವ್ರು ಯಾರಪ್ಪ ಅಂದರೆ ಆಪ್ಷನ್ ಎ ಆದಿಕವಿ ಪಂಪ ಅಂತ ಬರ್ತದೆ. ಅದು ಸರಿಯಾದ ಉತ್ತರ. ಪ್ರಶ್ನೆ 2, ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಪಶ್ಚಿಮ ಭಾಗದಷ್ಟು ಮಳೆ ಪಡೆಯುವುದಿಲ್ಲ, ಏಕೆ? ಸೊ ಆಪ್ಷನ್ ಇದೆ. ಎ ಅವು ದಕ್ಷಿಣ ಭಾಗದಲ್ಲಿದ್ದಾವ, ಬಿ ಅವು ಮಳೆ ನೆರಳಿನ ಪ್ರದೇಶದಲ್ಲಿದ್ದಾವ, ಸಿ ಅತಿ ಹೆಚ್ಚು ಹಿಮಪಾತವಾಗ್ತದ, ಡಿ ಅತಿ ಹೆಚ್ಚು ದಟ್ಟ ಅರಣ್ಯವಿದೆಯಾ? ಸರಿಯಾದ ಉತ್ತರ ಆಪ್ಷನ್ ಬಿ ಬರ್ತದ. ಅವು ಮಳೆ ನೆರಳಿನ ಪ್ರದೇಶದಲ್ಲಿದೆ ಅಂತಕ್ಕಂಥ ಆಯ್ಕೆ ಕೊಟ್ಟರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ. 1 ಮಾರ್ಕರ್ದು 2 ಇದ್ದಾವೆ. ಸೊ ಟೋಟಲಿ ಇಲ್ಲಿನೂ ಕೂಡ 2 ಪ್ರಶ್ನೆ 2 ಅಂಕ. ಪ್ರಶ್ನೆ 3 ನೋಡಿ. ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಪಡೆಯುವ ಅವಧಿ ಅಂತ ಕೇಳಿದರು. ಸೊ ಯಾವ ಅವಧಿಯಲ್ಲಿ ಅತ್ಯಂತ ಕಡಿಮೆ ಇದೆಯಪ್ಪ ಅಂತಂದರೆ ಅದು ಬಂದುಬಿಟ್ಟು ಚಳಿಗಾಲ. ಸೊ ಚಳಿಗಾಲ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಸೊ ಚಳಿಗಾಲ ಅಂತ ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಮುಂದಿನ ಪ್ರಶ್ನೆ, ಭಾರತದ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವ ಬ್ಯಾಂಕು ಯಾವುದು? ಸೊ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅದು ಬಂದುಬಿಟ್ಟು ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು. ಓಕೆ, ಸೊ ರಿಸರ್ವ್ ಬ್ಯಾಂಕ್ ಅಂತ ಬರ್ತದೆ. RBI ಅಂತಲೂ ಕೂಡ ಬರ್ಬೋದು, ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಲೂ ಕೂಡ ತಪ್ಪಾಗಲಾರದು. ಅದು ರೈಟ್ ಆನ್ಸರ್ ಬರ್ತದೆ. ಇನ್ನು 5ನೇ ಪ್ರಶ್ನೆಗೆ ಬರ್ತೀನಿ. ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳೇನು ಅಂತ ಕೇಳಿದರು. 5ನೇ ಪ್ರಶ್ನೆ ಅಲ್ಲ. ಸೊ 5ನೇ ಪ್ರಶ್ನೆ ಉತ್ತರವನ್ನು ನಾವೇನು ನೋಡ್ಕೊಂಡು ಬರೋಣ. ಎಸ್, ಸೊ ಇದು ಫುಲ್ ಡೀಟೇಲ್ ಆಗಿರ್ತಕ್ಕಂಥವ್ರು ಏನು ಮಾಡಿದ್ದಾರೆ ಅಂದರೆ ಅನಲೈಸ್ ಸೀಟ್ ಹಾಕಿದ್ದಾರೆ. ಎಸ್, ಇಲ್ಲಿ ಬಂತು ಮರಾಠರ ಕಾರಣಗಳೆಲ್ಲ ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ. ಸೊ ನೋಡಿ, ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳನ್ನು ಕೇಳಿದಾಗ ನೀವೇನು ಬರಿಬೇಕಾಗಿತ್ತಪ್ಪ ಅಂದರೆ ಫಸ್ಟ್ ಪಾಯಿಂಟು, ಮರಾಠರು ಈ ಕೋರಾ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಏನು ಮಾಡ್ತಾರೆ, ಮೊಘಲರು ಕೋರಾ ಮತ್ತು ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಡ್ತಾರೆ. ಓಕೆ, ಆಮೇಲೆ ಮರಾಠರ ಬಲಿಷ್ಠ ಪೇಶ್ವೆ ಮಾಧವರಾಯನ ಏನಾಗ್ತದೆ, ಮರಣ ಆಗ್ತದೆ. ಆಮೇಲೆ ಪೇಶ್ವೆ ಹುದ್ದೆಗಾಗಿ ಆಂತರಿಕ ಕಚ್ಚಾಟ ನಡೀತದೆ. ಆಮೇಲೆ ಈ ರೋಗೋಬನು ಬ್ರಿಟಿಷರಿಗೆ ಸಹಾಯ ಕೋರಿದ್ದು ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವು ಬರಿಬೇಕು. ಇದು ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು ಗೊತ್ತಿರಲಿ. ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು. ಇನ್ನು ಇಲ್ಲಿ ಕೆಳಗಡೆ ಪ್ರಶ್ನೆ ಬಂದಿದೆ ನೋಡಿ. 6ನೇ ಪ್ರಶ್ನೆ ನೋಡಿ. ಪ್ರಶ್ನೆ ಹೇಳ್ತೀನಿ ನಿಮಗೆ. ಸಾರ್ವಜನಿಕ ಆಡಳಿತ ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಿಸಿದೆ ಅಂತ ಕೇಳ್ತಾರೆ. ಏನು ಕೇಳ್ತಾರೆ? ಸಾರ್ವಜನಿಕ ಆಡಳಿತ ವ್ಯಕ್ತಿಯ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಿಸಿದೆ. ಆವಾಗ ನೀವು ಇದನ್ನು ಈ ಪಾಯಿಂಟ್ಸ್ಗಳನ್ನು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕು. ಏನು? ಅದು ಶಾಂತಿ ಮತ್ತು ಸುವ್ಯವಸ್ಥತೆ ಕಾಪಾಡ್ತದ, ಜನರ ಪ್ರಾಣಿ ಮತ್ತು ಆಸ್ತಿಗೆ ರಕ್ಷಣೆ ಕೊಡ್ತದ, ನ್ಯಾಯ ಒದಗಿಸ್ತದ, ಶಿಕ್ಷಣ ನೀಡ್ತದ, ಉದ್ಯೋಗ ಅವಕಾಶ ಕಲ್ಪಿಸ್ತದ, ಅವಶ್ಯಕ ವಸ್ತುಗಳನ್ನ ಪೂರೈಕೆ ಮಾಡ್ತದ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವು ಬರಿಬೇಕು. ಎಲ್ಲಿ? ಸಾರ್ವಜನಿಕ ಆಡಳಿತ ಹುಟ್ಟಿನಿಂದ ಮರಣದವರೆಗೆ ವ್ಯಾಪಿಸಿದೆ ಅಂತ ಅಂದಾಗ. ಈ ಪ್ರಶ್ನೆ ಉತ್ತರ ಏನಪ್ಪ ಅಂದ್ರೆ ಸಾರ್ವಜನಿಕ ಆಡಳಿತ ಪ್ರಸ್ತುತ ಅಗತ್ಯವಾಗಿದೆ, ಸಮರ್ಥಿಸಿರಿ ಅಂತ ಕೇಳ್ತಾರೆ. ಪ್ರಸ್ತುತ ಅಗತ್ಯವಾಗಿದೆ. ಓಕೆ, ಆವಾಗ ನೀವು ಏನು ಬರಬೇಕಾಗಿತ್ತಪ್ಪ ಅಂದರೆ ಸಾರ್ವಜನಿಕ ಆಡಳಿತ ಪ್ರಸ್ತುತ ಅಗತ್ಯವಾಗಿದೆ ಅಂತಕ್ಕಂಥ ಪ್ರಶ್ನೆ ಬಂದರೆ, ಸಾರ್ವಜನಿಕ ಆಡಳಿತ ಸರ್ಕಾರದ ಆಧಾರ ಸ್ತಂಭ ಆಗದ, ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಸೇವೆಯನ್ನು ಸಲ್ಲಿಸ್ತದೆ, ಕಾನೂನು ಮತ್ತು ನೀತಿಗಳನ್ನು ಅನುಷ್ಠಾನ ಮಾಡ್ತದೆ, ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸ್ತದೆ, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಹಾಯ ಮಾಡ್ತದೆ ಅಂತಕ್ಕಂಥ 5 ಪಾಯಿಂಟ್ಸ್ಗಳನ್ನು ಬರೆದ್ರೆ ನೀವು ಸಾರ್ವಜನಿಕ ಆಡಳಿತದ ಪ್ರಸ್ತುತ ಅಗತ್ಯವಾಗಿದೆ ಅಂತಕ್ಕಂಥ ಪಾಯಿಂಟ್ಸ್ಗೆ ಉತ್ತರ ಕಂಪ್ಲೀಟ್ ಆಗ್ತದೆ. ಮುಂದಿನ 7ನೇ ಉತ್ತರ ನೋಡಿ. ಇದು ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು ಅಂತ ಪ್ರಶ್ನೆ ಕೇಳಿದಾಗ ಉತ್ತರ ಇತ್ತು. ಯಾವುದು? ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳು. ಸೊ ಉದ್ದೇಶಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ. ಸೊ ಬಯಟ್ ಮಾಡಿರಿ. ಬಡತನವನ್ನು ನಿರ್ಮೂಲನೆ ಮಾಡೋದು, ಜನರ ಜೀವನವನ್ನು ಗರಿಷ್ಠ ಮಟ್ಟಕ್ಕೆ ಕೊಂಡೊಯ್ಯೋದು, ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸೋದು, ಉದ್ಯೋಗಾವಕಾಶ ಹೆಚ್ಚಳ ಮಾಡೋದು, ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡೋದು, ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದು, ಆರ್ಥಿಕತೆಯನ್ನು ಆಧುನೀಕರಣ ಮಾಡೋದು. ಇವೆಲ್ಲ ಏನಪ್ಪ ಅಂದರೆ ಪಂಚವಾರ್ಷಿಕ ಯೋಜನೆಯ ಉದ್ದೇಶಗಳ ಪಟ್ಟಿಯಲ್ಲಿ ಬರ್ತದೆ. ಸೊ ಅದನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕು. ಇನ್ನು ಮುಂದಿನ ಪ್ರಶ್ನೆ ಇತ್ತು, ಬ್ಯಾಂಕ್ ವ್ಯವಹಾರಗಳು ಅತ್ಯಂತ ಅವಶ್ಯಕ, ಸಮರ್ಥಿಸಿರಿ ಅಂತ ಕೇಳ್ತಾರೆ. ಬ್ಯಾಂಕ್ ವ್ಯವಹಾರ
ಅವಶ್ಯಕ. ಈ ಪ್ರಶ್ನೆ ಹೆಂಗೆ ಕೊಟ್ಟಿದ್ದಾರೆ ಅಂದರೆ, ಪ್ರತಿಯೊಬ್ಬರ ಜೀವನದಲ್ಲಿ ಬ್ಯಾಂಕ್ ವ್ಯವಹಾರಗಳು ಅತ್ಯಂತ ಅವಶ್ಯಕವಾಗಿವೆ, ಸಮರ್ಥಿಸಿರಿ. ಸೊ ಬ್ಯಾಂಕ್ ವ್ಯವಹಾರ ಅವಶ್ಯಕ ಅಂತ ಕರ್ತಾರಲ್ಲ, ಅವಾಗ ನೀವೇನು ಬರೀಬೇಕು, ಇದು ಹಣದ ಭದ್ರತೆ ಕಾಪಾಡ್ತದೆ, ಹಣ ಪಾವತಿ ಮಾಡಲಿಕ್ಕೆ ಸಹಾಯ ಮಾಡ್ತದೆ, ಹಣವನ್ನು ವಸೂಲಿ ಮಾಡಲು ಸಹಾಯ ಮಾಡ್ತದೆ, ಸಾಲ ಪಡಿಬೋದು, ವ್ಯವಹಾರವನ್ನು ಸುಲಭವಾಗಿ ನಡೆಸ್ಬೋದು, ಭದ್ರತಾ ಕಪಾಟಗಳನ್ನು ಹಿಂಪಡಿಬೋದು ಅನ್ನೋದನ್ನು ನೀವು ಬರಿಬೇಕು. ಈ ಪ್ರಶ್ನೆ ಪಾಯಿಂಟ್ಸ್ ಇದಾವಲ್ಲ, ಇದು ಅಂಚೆ ಕಚೇರಿಯ ಹಣಕಾಸಿನ ವ್ಯವಹಾರಗಳು ಅಂತ ಪ್ರಶ್ನೆ ಬರ್ತದೆ. ಏನು ಬರ್ತದೆ? ಅಂಚೆ ಕಚೇರಿಯ ಹಣಕಾಸಿನ ವ್ಯವಹಾರಗಳು. ಸೊ ಅಂಚೆ ಕಚೇರಿಯಲ್ಲಿ ಹಣಕಾಸಿನ ವ್ಯವಹಾರಗಳು ಕೈಗೊಳ್ಳುತ್ತಿವೆ, ಸಮರ್ಥಿಸಿರಿ ಅಂತ ಪಾಯಿಂಟ್ಸ್ ಬರ್ತದೆ. ಆವಾಗ ನೀವೇನು ಬರಬೇಕು, ಅಲ್ಲಿ ರಾಷ್ಟ್ರೀಯ ಉಳಿತಾಯ ಪತ್ರ ಕೊಡ್ತಾರೆ, ಅಂಚೆ ಉಳಿತಾಯ ಖಾತೆ ಮಾಡ್ತಾರೆ, ಕಿಸಾನ್ ವಿಕಾಸ್ ಪತ್ರ ಪಡಿತಾರೆ, ಆವರ್ತ ಠೇವಣಿಗಳಿದ್ದಾವೆ, ಅಂಚೆ ವಿಮೆ ಇದೆ, ನಿವೃತ್ತಿ ವೇತನ ಇದೆ ಮತ್ತು ಹಣದ ವರ್ಗಾವಣೆ ಇದೆ. ಇವೆಲ್ಲ ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್, ಅಂಚೆ ಕಚೇರಿಯ ಹಣಕಾಸಿನ ವ್ಯವಹಾರದಲ್ಲಿ ಬರೀಬೇಕು. ಇನ್ನು ಪ್ಲಾಸ್ಟಿಕ್ ಕದನದ ಕಾರಣ ಮತ್ತು ಪರಿಣಾಮಗಳು, ಇದನ್ನು ನೀವು ಬೈಪಟ್ ಮಾಡಲೇಬೇಕು. ಸೊ ಒಂದಂತೂ ಬಂದೇ ಬರ್ತದೆ, ಪ್ಲಾಸಿನೂ ಬರ್ತದೆ, ಬರದೇ ಇತ್ತಂದ್ರೆ ಬಕ್ಸಾರು ಬರ್ತದೆ, ಎರಡೂ ಬರಲಿಲ್ಲ ಅಂದ್ರೆ ಮರ್ತಾಂಡ ವರ್ಮಾದರೂ ಬಂದೇ ಬರ್ತಾನೆ. ಓಕೆನಾ? ಸೊ ನೋಡಿ, ಇದಿರೋದು ಪ್ಲಾಸ್ಟಿಕ್ ಕದನದ ಕಾರಣಗಳು. ಓಕೆ, ಸೊ 3 ಕಾರಣಗಳು ನಿಮಗೆ ಆಲ್ರೆಡಿ ಬೈಪಟ್ ಮಾಡಿದ್ದೀರಿ. ದಸ್ತಕಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆ ದುರಸ್ತಿ, ಕಪ್ಪು ಕೋಣೆಯ ದುರಂತ, ಇದು ಪ್ಲಾಸ್ಟಿಕ್ ಕದನದ ಕಾರಣ. ಆಮೇಲೆ ಪ್ಲಾಸ್ಟಿಕ್ ಕದನದ ಪರಿಣಾಮಗಳನ್ನು ನೋಡಿ, ಇಲ್ಲಿ ಪರಿಣಾಮಗಳು ಅಂತ ಕೊಟ್ಟಿದ್ದಾರೆ. ಫಸ್ಟ್ ಏನಾಗ್ತದಪ್ಪ ಅಂದ್ರೆ, ಈ ಸಿರಾಜ್ ಉದ್ ದೌಲನು ಯುದ್ಧದಲ್ಲಿ ಸೋಲ್ತಾನೆ. ಎರಡನೇದು, ಈ ಯುದ್ಧ ಭಾರತೀಯರಲ್ಲಿರ್ತಕ್ಕಂಥ ಅನೈತಿಕತೆ, ಅಸಂಘಟನೆ ಮತ್ತು ಲೋಭಿತನವನ್ನು ಪ್ರದರ್ಶನ ಮಾಡ್ತದೆ. ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನೆ. ಕಂಪನಿ ಬಂಗಾಳದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಪಡಿತದೆ. ಮೀರ್ ಜಾಫರ್ 17 ಕೋಟಿ 70 ಲಕ್ಷ ರೂಪಾಯಿ ಕಂಪನಿಗೆ ನೀಡ್ತಾನೆ ಅಂತ ಬರೆದ್ರೆ ಸಾಕು. ಇನ್ನು ಇದು ಏನಿದೆ ನೋಡಿ, ಇದು ಬಕ್ಸಾರ್ ಕದನ ಇದೆ. ಬಕ್ಸಾರ್ ಕದನದ ಕಾರಣ ಮತ್ತು ಪರಿಣಾಮಗಳು, ಅಲ್ಲಿನೂ ಕೂಡ 4 ಕಾರಣಗಳಿದಾವೆ. ಮೀರ್ ಖಾಸಿಂ ಸ್ವತಂತ್ರ ರಾಜ ಅಂತ ಭಾವಿಸಿದ, ಬಂಗಾಳದ ಎಲ್ಲ ವ್ಯವಹಾರವನ್ನು ಸುಂಕ ಮುಕ್ತ ಅಂತ ಘೋಷಿಸಿದರು, ಭಾರತೀಯರು ಬ್ರಿಟಿಷರೊಡನೆ ನೇರ ಸ್ಪರ್ಧೆಗೆ ಇಳಿತಾರೆ, ಬ್ರಿಟಿಷರ ವ್ಯಾಪಾರಕ್ಕೆ ಹೊಡೆತ ಬೀಳ್ತದೆ. ಇದರ ಪರಿಣಾಮ ಏನಪ್ಪ ಅಂದರೆ, ಯುದ್ಧದಲ್ಲಿ ಮೈತ್ರಿ ಸೇನೆ ಸೋಲ್ತದೆ. ಎರಡನೇ ಶಾ ಆಲಂ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಕೊಡ್ತಾನೆ. ಎರಡನೇ ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿ ಬಂಗಾಳದ ಮೇಲಿನ ತನ್ನೆಲ್ಲ ಹಕ್ಕನ್ನು ಬಿಟ್ಟು ಕೊಡ್ತಾನೆ. ಶುಜ್ ಉದ್ ದೌಲ್ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿ ಕಂಪನಿಗೆ ಕೊಡ್ತಾನೆ. ಬ್ರಿಟಿಷರು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ಕೊಡ್ತಾರೆ, ಬಂಗಾಳದ ಆಡಳಿತವನ್ನು ಕಂಪನಿಗೆ ವಹಿಸಿಕೊಳ್ತಾರೆ. ಇಷ್ಟು ಬರೆದ್ರೆ ಸಾಕು. ಇನ್ನು ಭಾರತದ ನಕ್ಷೆಯಲ್ಲಿ ನಿಮ್ಗೆ ಏನು ಮಾಡಿದ್ದಾರೆ ಅಂದರೆ, 2 ಸ್ಥಳಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಇವೆರಡೂ ಕೂಡ ಸ್ಥಳ ಏನಪ್ಪ ಅಂದರೆ ವೆರಿ ಮೋಸ್ಟ್ ಇಂಪಾರ್ಟೆಂಟೇ ಇದ್ದಾವೆ. ಸೊ ಮೊದಲನೇದು ಕರ್ಕಾಟಕ ಸಂಕ್ರಾಂತಿ ವೃತ್ತ, ಇದು ಏನಿದೆಲ್ಲ ಇದು ಬಂದುಬಿಟ್ಟು ಕರ್ಕಾಟಕ ಸಂಕ್ರಾಂತಿ ವೃತ್ತ. 2 ಬರ್ತವೆ, ಒಂದು ಕರ್ಕಾಟಕ ಬರ್ತದೆ, ಇಲ್ಲೊಂದು 82.5 ಅಂತ ಇಲ್ಲೊಂದು ಬರ್ತದೆ. ಅವು ಎರಡರಲ್ಲಿ ಒಂದು ಫಿಕ್ಸ್ ಆಗಿ ಬಂದೇ ಬರ್ತಕ್ಕಂಥದ್ದು. ಸೊ ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಇತ್ತು. ಓಕೆ, ಇನ್ನು ನೆಕ್ಸ್ಟ್ ಅಡ್ಡವಾಗಿ ಬರೋದು ಬಿದಲ್ಲಿ ಏನು ಕೊಟ್ಟಿದ್ದಾರೆ, ಮಲಬಾರ್ ತೀರ ಅಂತಕ್ಕಂಥದ್ದು ಇದೆ. ಇದು ಬಂದುಬಿಟ್ಟು ಮಲಬಾರ್ ತೀರ. ಇಷ್ಟು ಈ ಒಂದು ವಿಡಿಯೋ ಮಾಡೆಲ್ ಕ್ವಶನ್ ಪೇಪರ್ ಇತ್ತು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ.